ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳದ ಮಹಾಪರ್ವವೇ ನಡೀತಾ ಇದೆ. ಹಿಂದೂಗಳ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಆದರೆ ಮೌನಿ ಅಮಾವಾಸ್ಯ ದಿನದಂದು ನಡೆದಂತಹ ಅಹಿತಕರ ಘಟನೆ ಇವತ್ತು ನಡೀಬಾರದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಯೋಗಿ ಸರ್ಕಾರ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಏನೆಲ್ಲ ಕ್ರಮವನ್ನ ತೆಗೆದುಕೊಂಡಿದೆ ಎಲ್ಲವನ್ನೂ ಕೂಡ ತೋರಿಸ್ತಾ ಹೋಗ್ತೀವಿ. ಈ ವರದಿ ನೋಡಿ. ಇಂದು ವಸಂತ ಪಂಚಮಿ ಪುಣ್ಯ ಸ್ನಾನಕ್ಕೆ ಭಕ್ತ ಸಾಗರ. ಪ್ರಯಾಗ್ರಾಜ್ಗೆ ಹರಿದು ಬರ್ತಿದೆ ಹಿಂದೂ ಸುನಾಮಿ. ಪ್ರಯಾಗ್ರಾಜ್ನಲ್ಲಿ ಇಂದು ವಸಂತ ಪಂಚಮಿಯ ಪುಣ್ಯ ಸ್ನಾನಕ್ಕೆ ಕೋಟಿ ಕೋಟಿ ಜನರು ಹರಿದು ಬರ್ತಿದ್ದಾರೆ. ಬೆಳಗ್ಗೆ 4 ಗಂಟೆಯಿಂದ ತ್ರಿವೇಣಿ ಸಂಗಮದಲ್ಲಿ ಕೋಟ್ಯಂತರ ಜನರು ಮಿಂದೇಳುತ್ತಿದ್ದಾರೆ. ಪುಣ್ಯ ಸ್ನಾನ. ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ಜನವರಿ 13ರ ಪುಷ್ಯ ಪೂರ್ಣಿಮೆಯಂದು ಮೊದಲ ಸ್ನಾನ ಕೈಗೊಳ್ಳಲಾಯಿತು. ಜನವರಿ 29ರ ಮೌನಿ ಅಮಾವಾಸ್ಯೆ ದಿನ 2ನೇ ಪುಣ್ಯ ಸ್ನಾನ ನಡೆಯಿತು. ಫೆಬ್ರವರಿ 3ರ ವಸಂತ ಪಂಚಮಿಯಂದು 3ನೇ ಸ್ನಾನ, ಫೆಬ್ರವರಿ 12ರ ಮಾಘ ಪೂರ್ಣಿಮೆಯಂದು 4ನೆಯ ಸ್ನಾನ, ಇನ್ನು ಫೆಬ್ರವರಿ 26ರ ಮಹಾಶಿವರಾತ್ರಿಯಂದು ಕೊನೆಯ ಸ್ನಾನ ನಡೆಯಲಿದೆ. ಇನ್ನು ಕಾಲ್ತುಳಿತ ದುರಂತ ಬಳಿಕ ಯೋಗಿ ಸರ್ಕಾರ ಹೊಸ ನಿಯಮಗಳನ್ನು ಜಾರಿಗೊಳಿಸಿದೆ. ಕುಂಭಮೇಳದಲ್ಲಿ ಅಹಿತಕರ ಘಟನೆ ಮರುಕಳಿಸದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ಎಲ್ಲ ವಿವಿಐಪಿ ಪಾಸ್ಗಳನ್ನು ರದ್ದುಗೊಳಿಸಲಾಗಿದೆ. ಪ್ರಯಾಗ್ರಾಜ್ನಲ್ಲಿ ಒನ್ ವೇ ಸಂಚಾರ ಜಾರಿಗೊಳಿಸಲಾಗಿದೆ. ಎಂಟ್ರಿಗೊಂದು ಮಾರ್ಗ, ಎಕ್ಸಿಟ್ಗೊಂದು ಮಾರ್ಗವನ್ನ ನಿಗದಿಪಡಿಸಲಾಗಿದೆ. ಕುಂಭಮೇಳದ ಸ್ಥಳದಲ್ಲಿ ನೋ ವೆಹಿಕಲ್ ಝೋನ್ ಘೋಷಿಸಲಾಗಿದೆ. ವಿವಿಐಪಿ ಬೆಂಗಾವಲು ವಾಹನಗಳಿಗೂ ನಿರ್ಬಂಧ ಹೇರಲಾಗಿದೆ. ಆಂಬ್ಯುಲೆನ್ಸ್, ಅಗ್ನಿಶಾಮಕ, ಪೊಲೀಸ್ ವಾಹನ ಸಂಚಾರಕ್ಕೆ ಮಾತ್ರ ಅನುಮತಿ ಇದೆ. ಪ್ರಯಾಗ್ರಾಜ್ ಗಡಿಯಲ್ಲೇ ಯಾತ್ರಿಕರ ವಾಹನಗಳನ್ನು ತಡೆಯಲಾಗುತ್ತದೆ. ಪ್ರಯಾಗ್ರಾಜ್ಗೆ ಸಂಪರ್ಕಿಸುವ ರಸ್ತೆಗಳಲ್ಲಿ ಭದ್ರತೆ ಹೆಚ್ಚಿಸಲಾಗಿದ್ದು, ರಕ್ಷಣಾ ಸಿಬ್ಬಂದಿ ಬ್ಯಾರಿಕೇಡ್ಗಳ ಸಂಖ್ಯೆಯನ್ನ ಹೆಚ್ಚಳ ಮಾಡಲಾಗಿದೆ. ಇದರ ಜೊತೆಗೆ ಸಂಗಮದ ಬಳಿ ಗದ್ದಲವಾಗದಂತೆ ಜನರಿಗೆ ಪುಣ್ಯ ಸ್ನಾನಕ್ಕೆ ಎಂಟ್ರಿ ಕೊಡಲಾಗುತ್ತೆ. ಮಹಾಕುಂಭಮೇಳದಲ್ಲಿ ಇದುವರೆಗೆ 32 ಕೋಟಿಗೂ ಅಧಿಕ ಭಕ್ತರು ಪುಣ್ಯ ಸ್ನಾನ ಮಾಡಿದ್ದಾರೆ. ಇಂದು ಕೂಡ ಕೋಟ್ಯಂತರ ಜನ ಪುಣ್ಯ ಸ್ನಾನ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸೊ ನಮ್ಮ ಸಹೋದ್ಯೋಗಿ ರಂಜಿತ್ ದೂರವಾಣಿ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಪ್ರಯಾಗ್ರಾಜ್ನಿಂದ. ರಂಜಿತ್, ಇವತ್ತು ಪಂಚಮಿಯ ದಿನ ವಿಶೇಷವಾಗಿರುತ್ತೆ. ಪುಣ್ಯ ಸ್ನಾನವನ್ನ ನೆರವೇರಿಸೋದಕ್ಕೆ ಕೋಟ್ಯಾಂತರ ಭಕ್ತರು ಆಗಮಿಸ್ತಾ ಇರ್ತಾರೆ. ಅಮಾವಾಸ್ಯ ದಿನದಂದು ಮೌನಿ ಸ್ನಾನವನ್ನ ನೆರವೇರೋದಕ್ಕೆ ಮುಂದಾದಾಗ ಒಂದಷ್ಟು ಅಹಿತಕರ ಘಟನೆಗಳು ನಡೀತು. ಎಲ್ಲಾ ರೀತಿಯಾದಂತಹ ಕಟ್ಟುನಿಟ್ಟಿನ ಕ್ರಮ ಇದ್ರೂ ಕೂಡ ನಡೀತು. ಸೊ ಇವತ್ತು ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಬಾರ್ದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಒಂದಷ್ಟು ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ. ಸದ್ಯಕ್ಕೆ ಅಲ್ಲಿನ ವಾತಾವರಣ ಹೇಗಿದೆ? ಎಷ್ಟು ಭಕ್ತ ಸಾಗರ ಹರಿದು ಬರಬಹುದು ರಂಜಿತ್? ಖಂಡಿತವಾಗ್ಲೂ ಕೂಡ ನೋಡಿ ರೋಜಾ, ನಾನು ಡೈರೆಕ್ಟ್ ಆಗಿ ಜನರನ್ನೇ ತೋರಿಸ್ತೀನಿ. ಜನರ ಹರಿವು ಹಿಂಗಿದೆ. ಕೋಟ್ಯಾಂತರ ಸಂಖ್ಯೆಯಲ್ಲಿ ಆಗಮಿಸ್ತಾ ಇರುವಂತ ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಬ್ಯಾರಿಕೇಡ್ಗಳನ್ನ ಹಾಕೋದ್ರಿಂದ ಹಿಡಿದು ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ರೋಡ್ಗಳನ್ನ ಡೈವರ್ಟ್ ಮಾಡಿ ಈ ರೀತಿಯ ಮಾರ್ಗಗಳನ್ನ ಸಂಗಮಕ್ಕೆ ಆಗಮಿಸೋದಕ್ಕೆ ಈ ರೀತಿಯ ಮಾರ್ಗಗಳನ್ನ ಬದಲಿ ವ್ಯವಸ್ಥೆಯನ್ನು ಮಾಡಿ ಜನರನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಬಹುತೇಕ ಜನ ಬರೋರು ವಸಂತ ಪಂಚಮಿಯ ದಿನದಂದು ಪುಣ್ಯಸ್ಥಾನಕ್ಕಾಗಿ ಬರ್ತಾರೆ. ಕರ್ನಾಟಕದಿಂದಲೂ ಕೂಡ ಸಾವಿರಾರು ಜನ, ಲಕ್ಷಾಂತರ ಜನ ಆಗಮಿಸ್ತಾರೆ. ಒಂದ್ಸಲ ಪ್ಯಾನ್ ಮಾಡಿ ನಮ್ಮ ವಿಜೆ ಮೇಲ್ಗಡೆ ದೃಶ್ಯವನ್ನ ತೋರಿಸಿದ್ರೆ ಹೆಂಗಿದೆ ಕ್ರೌಡು ಅನ್ನೋದು, ಜನರ ಹರಿವು ಹೇಗಿದೆ ಅನ್ನೋದನ್ನ ನೋಡ್ತಾ ಇದ್ದೀರಿ. ಮಾತಾಡ್ಸ್ತೀನಿ ಜನರನ್ನ. ಎಲ್ಲದಕ್ಕಿಂತ ಮುಂಚಿತವಾಗಿ ಕನ್ನಡಿಗರನ್ನ ಮಾತಾಡ್ಸ್ತೀನಿ. ಎಲ್ಲಿಂದ ಬಂದಿರಿ ತಾವು? ಬೀದರಿಂದ ಬಂದಿರೋದು. ತಾವು? ಬೀದರಿಂದ. ಎಲ್ಲರೂ ಬೀದರ್. ಎಷ್ಟು ಕಿಲೋಮೀಟರ್ ನಡ್ಕೊಂಡು ಬಂದ್ರಿ? ಬೆಳಿಗ್ಗೆ 2,500 ಬೀದರಿಂದ ನಡ್ಕೊಂಡು ಬಂದಿಲ್ಲ. ಈಗ ಗಾಡಿಯಲ್ಲಿ ಪಾರ್ಕ್ ಮಾಡಿದ್ರಿ? ಕಿಲೋಮೀಟರ್. ತಾವು? ನಾವು ಬೀದರಿಂದ. ಎಷ್ಟು ಕಿಲೋಮೀಟರ್ ನಡೆದ್ರಿ? ನಡೆದಿರೋ ಒಂದು ಸುಮಾರು 20 ಕಿಲೋಮೀಟರ್ ನಡೆದು ನಾವು. ಗಾಡಿ ಬಹಳ ಹಿಂದಕ್ಕೆ ನಿಲ್ಸಿರಿ? ಗಾಳ ಹಿಂದಿದೆ ಗಾಡಿ ನಮ್ಗೆ. ಏನನ್ಸುತ್ತೆ ಮಹಾ ಕುಂಭ? ಏನನ್ಸುತ್ತೆ ತಮ್ಮೆಲ್ಲ?
ತುಂಬ ವಿಶೇಷವಾಗಿದೆ. ಇದು ಬಸಂತ ಪಂಚಮಿ ಇರೋದ್ರಿಂದ ಇವತ್ತು ನಾವು ಇವತ್ತೇ ಸ್ನಾನ ಮಾಡ್ಬೇಕಂತ ಮೊದಲೇ ಡಿಸೈಡ್ ಆಗಿದ್ವಿ. ನಾವು ಅಷ್ಟೇ ರೀ ವಸಂತ ಪಂಚಮಿ. ವಸಂತ ಪಂಚಮಿ ನಾವು ಮಾತಾಡಿದ್ದೇನೆ. ಎಷ್ಟು ಜನ ಬಂದಿರಿ ಒಟ್ಟು? ನಾವು 6 ಜನ ಇದ್ದೀವಿ. ಈ ಜನ ಎಲ್ಲ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ? ತುಂಬಾ ಖುಷಿ ಆಗುತ್ತೆ. ಬರಬೇಕು, ಎಲ್ಲ ಜನಗಳು ಬರಬೇಕು. ಆ ಥರ ಏನಿಲ್ಲ. ಏನಾದ್ರು ಭಯ ಇತ್ತಾ ಬರುವಾಗ? ಭಯ ಇತ್ತು, ಬಟ್ ಇಲ್ಲಿ ಬಂದ್ಮೇಲೆ ಎಲ್ಲ ಹೊರಟ್ಬಿಡ್ತು, ಎಲ್ಲ ಹೋಗ್ಬಿಟ್ಟು. ನಮ್ಮ ರಿಪಬ್ಲಿಕ್ ಕನ್ನಡದಲ್ಲೆಲ್ಲ ಮಾಹಿತಿ ನೋಡಿದ್ರ ತಾವು? ನೋಡಿದ್ದೀನಿ. ಹೌದು, ಕವರೇಜ್ ಎಲ್ಲ ಹೆಂಗ್ ಬರ್ತಿದೆ? ಚೆನ್ನಾಗಿ ಬಂದ, ಚೆನ್ನಾಗಿ ಬಂದ. ಮಾಹಿತಿ ಸಿಕ್ಲ, ಒಂದು ಕ್ಲಾರಿಟಿ ಸಿಗ್ತಾ ಇದೆಯಾ? ಹೌದು 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 ಹೌದು. ಈಗ ಸ್ನಾನಕ್ಕೆ ಇಲ್ಲಿಂದ ಮುಗಿಸಿ ಮತ್ತೆ ಯಾವ ಕಡೆ ಹೊರಡ್ತೀರಿ? ಅಯೋಧ್ಯೆ. ತಾವು? ನಾವೀಗ ಮನೆ ಕಡೆ ಹೊಡೋದು. ನಮ್ದೆಲ್ಲ ಆಗಿದೆ, ವಾರಣಾಸಿಯಲ್ಲಿ ಆಗಿದೆ, ಅಯೋಧ್ಯೆನೂ ದರ್ಶನ ಆಗಿದೆ. ಇಲ್ಲಿ ಬಂದ್ರಿ? ಅಯೋಧ್ಯೆ ಕಾಶಿ ದರ್ಶನ ಎಲ್ಲ ಆಯ್ತು. ಇವಾಗ ಏನಾದ್ರು ರಶ್ ಇತ್ತೇನ್ರಿ? ಇಲ್ಲ ಇಲ್ಲ ಇಲ್ಲ, ಭಾಳ ಬೇಗ ಆಯ್ತು ದರ್ಶನ. ಹೌದೌದು. ಸಿಗ್ಲಿಲ್ಲ, ದೇವ್ರ ಕೃಪೆಯಿಂದ ಆರಾಮಾಗಿ ಎಲ್ಲ ದರ್ಶನ ಆಯ್ತು. ಎಷ್ಟು ಗಂಟೆಗೆ ಇಲ್ಲಿ ರೀಚ್ ಆದ್ರಿ? ನಾವು ಬೆಳಗ್ಗೆ ಬಂದಿದ್ದು 5 ಗಂಟೆಗೆ. ಎಲ್ಲ ವ್ಯವಸ್ಥೆ ಎಲ್ಲ ತುಂಬಾ ಚೆನ್ನಾಗಿದೆ. ಬರುವಾಗ ತಮ್ಮನ್ನ ಡೈವರ್ಟ್ ಮಾಡಿ ಈ ಕಡೆ ಬಿಟ್ರ? ಹಾ, ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಪೊಲೀಸರೆಲ್ಲ. ಮೊನ್ನೆ ಆಗಿರೋ ಘಟನೆಯಿಂದ ಎಲ್ಲ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಅದೇ ತರ ಎಲ್ಲ ಬಾತ್ರೂಮು ಎಲ್ಲ ಚೆನ್ನಾಗಿ ವ್ಯವಸ್ಥೆ ಇದೆ, ನೀರಿನ ಫೆಸಿಲಿಟಿ ಎಲ್ಲ ಇದೆ. ಇದೆಲ್ಲ ಮುಗಿಸ್ಕೊಂಡು ಫ್ರೆಶ್ ಆಗಿ ಇವಾಗ ಸ್ನಾನಕ್ಕೆ ಅಮೃತ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ. ಹೌದು, ಬಹಳ ಖುಷಿ ಇದೆ ನೋಡಿ. ಇಷ್ಟು 3 ಪೀಳಿಗೆ ನೋಡ್ಲಿಕ್ಕಾಗಲ್ಲ ಮಹಾಕುಂಭ. ತಾವು ನೋಡ್ತಾ ಇದೀರಿ ಏನ್ರಿ? ಖುಷಿ ಐತ್ರಿ? ಎಸ್, ಖುಷಿ ಆಯ್ತು, ಬಹಳ ಖುಷಿ ಆಯ್ತು. ಹೌದು, ಒಂದ್ಸಲ ಘೋಷಣೆ ಕೂಗ್ಬಿಡಿ ಮತ್ತೆ ಏನಾದ್ರು. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ನಮಸ್ಕಾರ ರೀ. ಜೈ ಶ್ರೀರಾಮ್. ಜೈ ಹರ ಹರ ಮಹಾದೇವ್. ಹರ ಹರ ಮಹಾದೇವ್. ಕರ್ನಾಟಕ ಮಾತೆಗೆ, ಕರ್ನಾಟಕ ಮಾತೆಗೆ ಜೈ ಕರ್ನಾಟಕ. ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಭಾರತ ಮಾತಾ ಕಿ ಜೈ. ನೋಡಿ, ಬರುವ ಎಲ್ಲರೂ ಕೂಡ ಕನ್ನಡದವ್ರು, ಹೆಚ್ಚಿನವ್ರು ಎಲ್ಲರೂ ಕೂಡ ಬಂದವರು ಈ ರೀತಿ ಹೇಳ್ತಾ ಇದ್ದಾರೆ. ಯಾವುದೇ ಸಮಸ್ಯೆ ಆಗಿಲ್ಲ, ಯಾವುದೇ ತೊಂದರೆ ಆಗಿಲ್ಲ ಅಂತೇಳಿ. ನಾನು ಕೆಲವೇ ಮಿನಿಟ್ನ ಹಿಂದೆ ನಿಮ್ಗೆ ತೋರಿಸ್ದೆ, ಈ ಮಾರ್ಗವಾಗಿ ಬರುವ ಜನರನ್ನು ತೋರಿಸ್ದೆ. ಈಗ ಮತ್ತೆ ತೋರಿಸ್ತಿದ್ದೀನಿ ನೋಡಿ. ಎನಿ ಟೈಮ್ ಬೆಳಿಗ್ಗೆ 2 ಗಂಟೆಯಿಂದಲೂ ಕೂಡ, ಅಣ್ಣಾರ ಸ್ವಲ್ಪ ಸೈಡಿಗೆ ಹೋಗ್ರಿ ಸರ್, ಬೆಳಿಗ್ಗೆ 2 ಗಂಟೆಯಿಂದಲೂ ಕೂಡ ಹಿಂಗೆ ಇದೆ ಕ್ರೌಡ್. ಹಂಗೆ ಇದೆ. ಹೆಂಗಿದೆ ಅಂತ ಹೇಳಿದ್ರೆ, ಜನರ ಕ್ರೌಡ್ 2 ಗಂಟೆಯಿಂದಲೂ ಕೂಡ ಇದೇ ರೀತಿಯಾಗಿದೆ. ಬರೋ ಜನ ಹಿಂಗೆ ಬರ್ತಿದ್ದಾರೆ. ಇದು ಒಂದು ವೇ ಅಷ್ಟೇ. ಈ ರೀತಿಯ ಸುಮಾರು 25ರಿಂದ 30 ಗೇಟ್ಗಳಲ್ಲಿ ಪೊಲೀಸರು ಜನರನ್ನ ಕಂಟ್ರೋಲ್ ಮಾಡಿ ಡೈವರ್ಟ್ ಮಾಡಿ ಬಿಡ್ತಾ ಇದ್ದಾರೆ. ಸುಮಾರು ಕೆಲವರು ಒಂದು 5-6 ಕಿಲೋಮೀಟರ್ ನಡೆದ್ರೆ, ಕೆಲವರು 10-12 ಕಿಲೋಮೀಟರ್ ನಡೆದು ಬಂದವರು ಇದ್ದಾರೆ. ಥ್ಯಾಂಕ್ ಯು ರಂಜಿತ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಮೌನಿ ಅಮಾವಾಸ್ಯೆಯ ದಿನದಂದು ನಡೆದಂತಹ ಕಾಲ್ತುಳಿತ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಆ 16,000 ಮೊಬೈಲ್ಗಳೇ ಅದಕ್ಕೆ ಕಾರಣವಾ ಅನ್ನುವಂತಹ ಪ್ರಶ್ನೆ, ಅನುಮಾನ ಮೂಡ್ತಾ ಇದೆ. ಬಿಕಾಸ್ ಕಾಲ್ತುಳಿತ ಆದ ನಂತರ ಆ ಮೊಬೈಲ್ಗಳೆಲ್ಲವೂ ಕೂಡ ಸ್ವಿಚ್ ಆಫ್ ಆಗಿದ್ದೇಕೆ ಅನ್ನುವಂತಹ ಡೌಟ್ ಕಾಡ್ತಾ ಇದೆ. ಆ ಬಗ್ಗೆ ಒಂದು ಸ್ಪೆಷಲ್ ವರದಿ ಇದೆ, ನೋಡ್ಕೊಂಡು ಬನ್ನಿ. ಮಹಾಕುಂಭ ಕಾಲ್ತುಳಿತ ಕೇಸ್ಗೆ ಬಿಗ್ ಟ್ವಿಸ್ಟ್. 16,000 ಮೊಬೈಲ್ ಮೇಲೆ ಅನುಮಾನ. ಕಾಲ್ತುಳಿತದ ಬಳಿಕ ಫೋನ್ ಆಫ್ ಆಗಿದ್ಯಾಕೆ? ಮಹಾಕುಂಭದ ಮಹಾಪರ್ವ ಸನಾತನ ಸಂಸ್ಕೃತಿಯನ್ನ ಇಡೀ ವಿಶ್ವಕ್ಕೆ ಸಾರುತ್ತಿದೆ. ಆದ್ರೆ ದುರಾದೃಷ್ಟವಶಾತ್ ಮೌನಿ ಜನವರಿ 29ರ ಮೌನಿ ಅಮಾವಾಸ್ಯೆ ಎಂದು ಕಾಲ್ತುಳಿತ ಸಂಭವಿಸಿತ್ತು. 30 ಜನರು ಮೃತಪಟ್ಟಿದ್ರು. ಆದ್ರೀಗ ಕಾಲ್ತುಳಿತಕ್ಕೆ ಮೊಬೈಲ್ಗಳೇ ಕಾರಣವಾ ಎಂಬ ಅನುಮಾನ ಮೂಡಿದೆ. ಪ್ರಯಾಗ್ರಾಜ್ನ ಕಾಲ್ತುಳಿತ ಪ್ರಕರಣದಲ್ಲಿ ಸಂಚು ನಡೆದಿರುವ ಶಂಕೆ ವ್ಯಕ್ತವಾಗಿದೆ. ಯುಪಿ ಎಸ್ಟಿಎಫ್ ಮತ್ತು ಮಹಾಕುಂಭಮೇಳ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕಾಲ್ತುಳಿತದ ವೇಳೆ ಬರೋಬ್ಬರಿ 16,000ಕ್ಕೂ ಹೆಚ್ಚು ಮೊಬೈಲ್ ಆಕ್ಟಿವ್ ಇದ್ವು. ಆದ್ರೆ ಘಟನೆ ಬಳಿಕ ಹಲವು ಮೊಬೈಲ್ ಬಂದ್ ಆಗಿವೆ. ಇದು ಹಲವಾರು ಅನುಮಾನಗಳಿಗೆ ಕಾರಣವಾಗಿವೆ. ಫೋನ್ ಬೆಂದು ಬಿದ್ದ ಕಾಕಿ.
ಮೌನಿ ಅಮಾವಾಸ್ಯೆಯ ದಿನ ಕಾಲ್ತುಳಿತ ಸಮಯದಲ್ಲಿ ಸಂಗಮ್ ನಲ್ಲಿ 16,000ಕ್ಕೂ ಹೆಚ್ಚು ಮೊಬೈಲ್ಗಳು ಸಕ್ರಿಯವಾಗಿದ್ದು. ಇದೀಗ ತನಿಖಾಧಿಕಾರಿಗಳು 16,000 ಮೊಬೈಲ್ ನಂಬರ್ಗಳ ಕರೆ ವಿವರವನ್ನು ಸಂಗ್ರಹಿಸುತ್ತಿದ್ದಾರೆ. ಪೊಲೀಸರು ಆಫ್ ಆದ ಮೊಬೈಲ್ ನಂಬರ್ ಬೆನ್ನು ಬಿದ್ದಿದ್ದಾರೆ. 100ಕ್ಕೂ ಹೆಚ್ಚು ಫೋನ್ ಸಂಖ್ಯೆಗಳ ಮೇಲೆ ಖಾಕಿ 24 ಗಂಟೆ ಕಣ್ಣಿಟ್ಟಿದೆ. ಬಳೆಗಳು, ಪೂಜಾ ಸಾಮಗ್ರಿ ಮಾರಾಟ ಮಳಿಗೆಗಳಿಂದ ಮಾಹಿತಿ ಸಂಗ್ರಹಿಸಲಾಗ್ತಿದೆ. ಕಾಲ್ತುಳಿತ ಪ್ರಕರಣ ತನಿಖೆ ಚುರುಕುಗೊಂಡಿದ್ದು, ನಿರಂತರವಾಗಿ ಸ್ವಿಚ್ ಆಫ್ ಆಗಿರೋ ಫೋನ್ ಮಾಲೀಕರನ್ನ ಎಸ್ಟಿಎಫ್ ಪತ್ತೆ ಹಚ್ಚಲು ಪಣ ತೊಟ್ಟಿದೆ. ಜೊತೆಗೆ ಇಂದು ಕೂಡ ಕೋಟ್ಯಾಂತರ ಭಕ್ತರು ಆಗಮಿಸಿದ್ದು ಹದ್ದಿನ ಕಣ್ಣಿಡಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್.